ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಯಾರಿಗೆಲ್ಲ ನೆಗಡಿ ಕೆಮ್ಮಿದೆಯೋ ತಕ್ಷಣವೇ ಹೊಟ್ಟೋಗ್ಬಿಡುತ್ತೆ. ಇದನ್ನು ಮಾಡ್ಕೊಂಡು ಕುಡೀರಿ. ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಮೆಣಸು, ಅರಿಶಿನದ ಪುಡಿ ಅಥವಾ ನೀವು ಅರಿಶಿನದ ಕೊಂಬಿದ್ರೆ ನೀವು ಅದು ಹಾಕೊಬೋದು. ಸ್ವಲ್ಪ ಜೀರಿಗೆ, ಚಕ್ಕೆ, ದಾಲ್ಚಿನ್ನಿ ಚಕ್ಕೆ, ಲವಂಗ, 1 ಇಂಚು ಶುಂಠಿ, ಇದು ದೊಡ್ಡ ಪತ್ರೆ, ತುಳಸಿ ಎಲೆಗಳು ತೊಗೊಂಡಿದ್ದೀನಿ. ಕುಟ್ಟೋದಕ್ಕೆ ಕುಟಾಣಿ ತೊಗೊಂಡಿದ್ದೀನಿ. ಈಗ ಮೆಣಸನ್ನ ಕುಟಾಣಿಗೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ. ಕುಟಾಣಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗೆ ಕುಟ್ಕೊಳ್ಳೋಣ. ಅದು 2 ಭಾಗ ಆದರೆ ಸಾಕು. ನೋಡಿ, ಈ ರೀತಿ ಆದರೆ ಸಾಕು. ಈಗ ಅದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಸ್ವಲ್ಪ ಜಜ್ಕೊಳ್ಳೋಣ. ಜಾಸ್ತಿ ನುಣ್ಣಗೆಲ್ಲ ಏನು ಬೇಡ, ಸುಮ್ಮನೆ ಜಜ್ಕೊಂಡ್ರೆ ಸಾಕು. ನೀರಿಗೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಸಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಜಜ್ಕೊಂಡು ಹಾಕ್ಕೊಳ್ತಾ ಇರೋದಷ್ಟೇ. ಈಗ ಜಜ್ಕೊಂಡಿರೋದನ್ನು ನೀರು ಇಟ್ಕೊಂಡಿದ್ವಲ್ಲ 1 ಲೋಟ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಶುಂಠಿನೂ ಅದಕ್ಕೆ ಹಾಕ್ಕೊಂಡು ಜಜ್ಕೊಳ್ಳೋಣ. ಜಜ್ಕೊಂಡ್ರೆ ಚೆನ್ನಾಗಿ ಸಾರ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಆಮೇಲೆ ದೊಡ್ಡ ಪಾತ್ರೆ 1 5-6 ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಜಜ್ಕೊಳ್ಳಿ. ಅದನ್ನು ಸ್ವಲ್ಪ ಜಜ್ಜಿ ಸ್ವಲ್ಪ ಜಾಸ್ತಿ ಏನು ನುಣ್ಣಗೆಲ್ಲ ಜಜ್ಜೋದೇನು ಬೇಡ, ಸ್ವಲ್ಪ ಜಜ್ಕೊಂಡು ಈಗ ತುಳಸಿನೂ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಜಜ್ಜಿ ಆ ನೀರಿಗೆ ಹಾಕ್ಕೊಳ್ಳೋಣ. ಜಜ್ಜಿರೋದನ್ನು ಆ ನೀರಿಗೆ ಹಾಕ್ಕೊಳ್ಳೋಣ. ಶುಂಠಿ, ದೊಡ್ಡ ಪತ್ರೆ ಎಲೆ ಮತ್ತು ತುಳಸಿ. ಈಗ ದಾಲ್ಚಿನ್ನಿ ಚಕ್ಕೆ ತೊಗೊಂಡಿದ್ನಲ್ಲ, ಅದನ್ನು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. 1 8 ಲವಂಗ, ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಅರಿಶಿನದ ಕೊಂಬಿರಲಿಲ್ಲ, ಸೊ ಅದಕ್ಕೆ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನದ ಕೊಂಬನ್ನ ಸ್ವಲ್ಪ ತೊಗೊಂಡು ಅದನ್ನು ಕುಟ್ಟಿ ಹಾಕ್ಕೊಂಡ್ರೆ ಅದು ಒಳ್ಳೆಯದು. ಅರಿಶಿನ ಕೊಂಬು ಒಳ್ಳೆಯದು ಪುಡಿಗಿಂತ. ಈಗ ಕುದಿಯೋಕ್ಕಿಡೋಣ. ಅದು ನೀರು ಚೆನ್ನಾಗಿ ಕುದ್ಮೇಲೆ ಸಣ್ಣ ಉರಿ ಮಾಡಿ 1 ಗ್ಲಾಸ್ ಇರೋ ನೀರು ಅರ್ಧ ಗ್ಲಾಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಿದೆ. ಈಗ ಸಣ್ಣ ಮಾಡ್ಕೊಳ್ತೀನಿ ನಾನು. ಸಣ್ಣ ಮಾಡಿಕೊಂಡು 1 20 ನಿಮಿಷ ಅಷ್ಟಾಗುತ್ತೆ, ಅರ್ಧ ಆಗೋದಕ್ಕೆ. ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈಗ ಕಡಿಮೆ ಆಗಿದೆ ನೀರು. 1 ಲೋಟ ಇಕ್ಕಿದ್ದೆ, ಅರ್ಧ ಲೋಟ ಆಗಿದೆ. ಅದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಶೋಧಿಸ್ಕೊಂಡು ಕೆಮ್ಮಿದ್ರೆ ತಕ್ಷಣವೇ ಹೊಟ್ಟೋಗ್ಬಿಡುತ್ತೆ, ಗಂಟ್ಲಿಗೆ ಹಿತವಾಗಿರುತ್ತೆ. ಸ್ವಲ್ಪ ನೀವು ಬೇಕಾದ್ರೆ ಉಪ್ಪು ಹಾಕ್ಕೊಂಡು 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಕುಡಿಬೋದು, ಇಲ್ಲ ಹಂಗೇನು ಕುಡಿಬೋದು. ಕಾಫಿ ಥರ ಕುಡೀರಿ, ಬಿಸಿ ಬಿಸಿನೇ, ಬೇಗನೆ ಹೊಟ್ಟೋಗ್ಬಿಡುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.